ನಿಮಗೆ ಗೊತ್ತಾ, ನಾವು ಪ್ರತಿದಿನ ಮನೆಯಲ್ಲಿ ಅಡಿಗೆ ಮಾಡೋ LPG ಗ್ಯಾಸ್ ಕೆಲವು ವರ್ಷಗಳ ಹಿಂದೆ 400 ಅಥವಾ 500 ರೂಪಾಯಿಗಳಲ್ಲೇ ಸಿಕ್ಬಿಡ್ತಿತ್ತು. ಆದ್ರೆ ನೀವು LPG ಗ್ಯಾಸ್ ಈಗ ತಗೊಳಕ್ ಹೋದ್ರೆ ಅದು 1000 ರೂಪಾಯಿಗೆ ಬೀಳುತ್ತೆ. ಈಗ ಪ್ರಶ್ನೆ ಏನಂದ್ರೆ, LPG ಗ್ಯಾಸ್ ಪ್ರೈಸ್ ಯಾಕೆ ಹೆಚ್ಚಾಯ್ತು? ಡಾಲರ್ ಬೆಲೆ ಮೇಲೆ ಹೋದ್ರೆ ನಮ್ಗೇನ್ ಸಂಬಂಧ? ಯುದ್ಧ ಸ್ಟಾರ್ಟ್ ಆದ್ರೆ ಗ್ಯಾಸ್ ನ ಬೆಲೆ ಹೇಗೆ ಹೆಚ್ಚಾಗುತ್ತೆ? LPG ಗ್ಯಾಸ್ ಹೇಗೆ ತಯಾರಾಗ್ತದೆ? ಮತ್ತೆ ಇನ್ನೊಂದು ಶಾಕಿಂಗ್ ನ್ಯೂಸ್ ನಿಮ್ಗೆ ಗೊತ್ತಾ? ಭಾರತ ಒಂದೇ ದೇಶ 60% ಆಫ್ LPG ಗ್ಯಾಸ್ ನ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಈ ವಿಡಿಯೋದಲ್ಲಿ ನಾವು ಕಲಿಯೋಕ್ ಹೋಗ್ತಾ ಇರೋ ಟಾಪಿಕ್ಗಳು ಬಂದ್ಬಿಟ್ಟು LPG ಗ್ಯಾಸ್ ಅಂದ್ರೆ ಏನು, LPG ಗ್ಯಾಸ್ ಹೇಗೆ ತಯಾರಾಗುತ್ತೆ, LPG ಗ್ಯಾಸ್ ಬೆಲೆ ಯಾಕೆ ಏರ್ತಾ ಹೋಗ್ತಿದೆ, ಮಿಡಲ್ ಈಸ್ಟ್ ನಲ್ಲಿ ನಡೀತಿರೋ ಯುದ್ಧಕ್ಕೂ LPG ಗ್ಯಾಸ್ ಪ್ರೈಸ್ಗೂ ಏನೇನ್ ಸಂಬಂಧ, ಇವೆಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ LPG ಅಂದ್ರೇನು? LPG ಫುಲ್ ಫಾರ್ಮ್ ಬಂದ್ಬಿಟ್ಟು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಕನ್ನಡದಲ್ಲಿ ಹೇಳೋದಾದ್ರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಆದ್ರೆ ಸ್ಪೇಸ್ ಕಡಿಮೆ ಮಾಡ್ಬೇಕಂತ ಅದನ್ನ ಕಾಂಪ್ರೆಸ್ ಮಾಡಿ ಲಿಕ್ವಿಡ್ ಫಾರ್ಮ್ ನಲ್ಲಿ ಸ್ಟೋರ್ ಮಾಡಿರ್ತಾರೆ. ಇದು ಬೇಸಿಕಲಿ ಗ್ಯಾಸ್ ಫಾರ್ಮ್ ನಲ್ಲಿ ಇರುತ್ತೆ. ನೀವು ವಾಲ್ವ್ ನ ಓಪನ್ ಮಾಡಿದಾಗ ಪ್ರೆಷರ್ ಕಡಿಮೆ ಆಗಿ ಅದು ಲಿಕ್ವಿಡ್ ಫಾರ್ಮ್ ಇಂದ ಗ್ಯಾಸ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಗ್ಯಾಸ್ ಇಂದ ಬೆಂಕಿ ಹತ್ಕೊಳ್ಳುತ್ತೆ. ಇಷ್ಟೇ. ನಮ್ಮ ಮನೆಯಲ್ಲಿರೋ LPG ಗ್ಯಾಸ್ ಬೇಸಿಕಲಿ 14.2 kg ಇರುತ್ತೆ. LPG ಗ್ಯಾಸ್ ನ ಒಳಗೆ ಏನೇನಿರುತ್ತೆ? LPG ಗ್ಯಾಸ್ ಅಲ್ಲಿ ಮೇನ್ ಆಗಿ 2 ಕಾಂಪೋನೆಂಟ್ ಇರುತ್ತೆ. ಒಂದು ಬ್ಯೂಟೇನ್, ಇನ್ನೊಂದು ಬಂದ್ಬಿಟ್ಟು ಪ್ರೊಪೇನ್ ಅಂತ. ಇಂಡಿಯಾದಲ್ಲಿ ಇವುಗಳ ರೇಷಿಯೋ ಬಂದ್ಬಿಟ್ಟು 60% ಬ್ಯೂಟೇನ್ ಮತ್ತು 40% ಪ್ರೊಪೇನ್. ಇವೆರಡಕ್ಕೂ ನಾವು ಹೈಡ್ರೋಕಾರ್ಬನ್ ಗ್ಯಾಸ್ ಅಂತಾನೂ ಕರಿತೀವಿ. ಮತ್ತೆ ಈ ರೇಷಿಯೋ ಕ್ಲೈಮೇಟ್ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ. ಈ ಮಿಕ್ಸ್ಚರ್ ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಒಂದು ಶಾಖ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ನಾವು ಅಡುಗೆ ಮಾಡುವಾಗ ಬೆಂಕಿ ತರ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಂದ್ಬಿಟ್ಟು, ನಿಜವಾಗಿಯೂ LPG ಗ್ಯಾಸ್ಗೆ ಯಾವುದೇ ಸ್ಮೆಲ್ ಅಥವಾ ಕಲರ್ ಇರೋದಿಲ್ಲ. ಗ್ಯಾಸ್ ಲೀಕ್ ಆದ್ರೆ ಗೊತ್ತಾಗಬೇಕು ಅಂತ ಕಂಪ್ನಿಗಳು ಇಲ್ಲಿ ಈಥಾಲ್ ಮೆಕ್ಯಾಪ್ಟಾನ್ ಎಂಬ ಕೆಮಿಕಲ್ ಸೇರಿಸ್ತಾರೆ. ಅದೇ ಕೊಳೆತ ಮೊಟ್ಟೆ ವಾಸನೆ. ಸೊ ನಾವು LPG ಗ್ಯಾಸ್ ಹೇಗೆ ತಯಾರಾಗುತ್ತೆ? LPG ಗ್ಯಾಸ್ ನ ಕತೆ ಶುರು ಆಗೋದು ಭೂಮಿ ಆಳದಿಂದ. ಸುಮಾರು ಲಕ್ಷ ವರ್ಷಗಳ ಹಿಂದೆ ಸೂಕ್ಷ್ಮ ಜೀವಿಗಳು ಭೂಮಿ ಆಳದಲ್ಲಿ ಮುಚ್ಚಿ ಹೋಗಿರುತ್ತೆ. ಬರ್ತಾ ಬರ್ತಾ ಭಾರಿ ಶಾಖ ಮತ್ತು ಒತ್ತಡದಿಂದ ಅವು ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ ನಾವು ಡ್ರಿಲ್ಲಿಂಗ್ ಮಾಡಿ ಹೊರಗೆ ತೆಗಿತಿರ್ತೀವಿ. ಈಗ ಒಂದು ಕ್ರೂಡ್ ಆಯಿಲ್ ನ ಹೇಗೆ ಡಿಫ್ರೆಂಟ್ ಪ್ರಾಡಕ್ಟ್ ಆಗಿ ಮಾಡ್ತಾರೆ ಅಂತ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ರೂಡ್ ಆಯಿಲ್ ನ ರಿಫೈನರಿಗೆ ಕಳಿಸ್ತಾರೆ. ಅಲ್ಲಿ ಕ್ರೂಡ್ ಆಯಿಲ್ಗೆ 350 ಡಿಗ್ರಿ ಸೆಲ್ಸಿಯಸ್ ಕಾನ್ಸ್ಟೆಂಟ್ ಟೆಂಪರೇಚರ್ ನ ಕೊಡ್ತಾರೆ. ಅದೇ ಪ್ರೊಸೆಸ್ ನಲ್ಲಿ ಪೆಟ್ರೋಲಿಯಂ ಗ್ಯಾಸ್ ಅಂದ್ರೆ LPG ಗ್ಯಾಸ್ ಮೇಲೆ ಬರುತ್ತೆ. ಆಮೇಲೆ ಪೆಟ್ರೋಲ್, ಆಮೇಲೆ ಕೆರೋಸಿನ್ ಅಂದ್ರೆ ಸೀಮೆ ಎಣ್ಣೆ, ಅದಾದ್ಮೇಲೆ ಡೀಸೆಲ್, ಅದಾದ್ಮೇಲೆ ಲೂಬ್ರಿಕೇಟಿಂಗ್ ಆಯಿಲ್, ಲಾಸ್ಟ್ಲಿ ಫ್ಯೂಲ್ ಆಯಿಲ್. ಇದನ್ನ ದೊಡ್ಡ ಶಿಪ್ ನಲ್ಲಿ ಯೂಸ್ ಮಾಡ್ತಾರೆ. ಸೊ ಹೀಗೆ ಕ್ರೂಡ್ ಆಯಿಲ್ಗೆ ಒಂದು ಟೆಂಪರೇಚರ್ ನ ಕೊಟ್ಟಾಗ ಈ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಸಪರೇಟ್ ಆಗುತ್ತೆ. ಇದೇ ಪ್ರೊಸೆಸ್ಗೆ ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತೀವಿ. ಸೊ ನಾವು ವಾರ್ ಸ್ಟಾರ್ಟ್ ಆದ್ರೆ LPG ಗ್ಯಾಸ್ ಪ್ರೈಸ್ ಯಾಕೆ ಮೇಲೆ ಹೋಗುತ್ತೆ? ಫಸ್ಟ್ ರೀಸನ್ ಬಂದ್ಬಿಟ್ಟು ರೂಪಾಯಿಯ ದೌರ್ಬಲ್ಯತೆ. ಈಗ ಇಂಡಿಯಾ ಏನಾದ್ರು ಬೇರೆ ಕಂಟ್ರಿಯಿಂದ ಆಯಿಲ್ ಇಂಪೋರ್ಟ್ ಮಾಡ್ಬೇಕಂದ್ರೆ ಅದು ಡಾಲರ್ ಅಲ್ಲಿ ಪೇ ಮಾಡಬೇಕು. ಮೊದಲು $1 ನ ಪ್ರೈಸ್ 75 ರೂಪಾಯಿ ಇತ್ತು. ಅಂದ್ರೆ ಮೊದಲು $100 ಆಯಿಲ್ ನ ಬೆಲೆ 7500. ಆದ್ರೆ ಈಗ $1 ನ ಬೆಲೆ 85 ರೂಪಾಯಿ. ಅಂದ್ರೆ ಒಂದು $100 ಆಯಿಲ್ ನ ಪ್ರೈಸ್ ಬಂದ್ಬಿಟ್ಟು 8500 ರೂಪಾಯಿ. ಅದೇ ರೀತಿ ಡಾಲರ್ ನ ಪ್ರೈಸ್ ಏನಾದ್ರೂ ಮೇಲೆ ಹೋದ್ರೆ ಆಯಿಲ್ ಪ್ರೈಸ್ ಕೂಡ ಮೇಲೆ ಹೋಗುತ್ತೆ. ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ಟ್ಯಾಕ್ಸಸ್ ಮತ್ತು ಸಬ್ಸಿಡಿ. ಗೌರ್ಮೆಂಟ್ ಗ್ಯಾಸ್ ಮೇಲೆ ಎಕ್ಸೈಸ್ ಡ್ಯೂಟಿ ಮತ್ತು GST ಹಾಕ್ತಿರುತ್ತೆ. ಮೊದಲು ಒಂದು ಗ್ಯಾಸ್ ಸಿಲಿಂಡರ್ ಮೇಲೆ 400 ರೂಪಾಯಿ ಸಬ್ಸಿಡಿ ಇರ್ತಿತ್ತು. ಆದ್ರೆ ಈಗ PMUY ಅಂದ್ರೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾ, ಈ ಸ್ಕೀಮ್ ನ ಅಂಡರ್ ಬರೋ ಬಡ ಕುಟುಂಬಗಳಿಗೆ ಮಾತ್ರ 300 ರೂಪಾಯಿ ಸಬ್ಸಿಡಿ ಸಿಗ್ಬಹುದು. ಥರ್ಡ್ ರೀಸನ್ ಬಂದ್ಬಿಟ್ಟು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನೋದು ಒಂದು ಪ್ಲೇಸ್. ಅಲ್ಲಿ ವರ್ಲ್ಡ್ ನ 20% ಆಫ್ ಆಯಿಲ್ ಶಿಪ್ಮೆಂಟ್ ಡೈಲಿ ಹೋಗ್ತಾ ಇರುತ್ತೆ. ಆದ್ರೆ ವಾರ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಪ್ಲೇಸ್ ನ ಟೆಂಪರರಿಲಿ ಕ್ಲೋಸ್ ಮಾಡಿದ್ದಾರೆ. ಹಾಗೆ ಡಿಮ್ಯಾಂಡ್ ಮತ್ತು ಸಪ್ಲೈಗಳ ಕಾರಣದಿಂದ LPG ಗ್ಯಾಸ್ ಸಿಲಿಂಡರ್ ಪ್ರೈಸ್ ಮೇಲೆ ಹೋಗ್ತಿದೆ. ಸೊ ದ ಲಾಸ್ಟ್ ರೀಸನ್ ಬಂದ್ಬಿಟ್ಟು OPEC ನಿರ್ಧಾರ. ಫಸ್ಟ್ಲಿ OPEC ಸ್ಟ್ಯಾಂಡ್ ಫಾರ್ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಸೊ ಬೇಸಿಕಲಿ ಇದೊಂದು ಆಯಿಲ್ ಪ್ರೊಡ್ಯೂಸ್ ಮಾಡೋ ಕಂಟ್ರಿಗಳು ಮಾಡ್ಕೊಂಡಿರೋ ಒಂದು ಆರ್ಗನೈಸೇಷನ್. ಇದರ ಮೇನ್ ಗೋಲ್ ಬಂದ್ಬಿಟ್ಟು ಆಯಿಲ್ ಸಪ್ಲೈ ನ ಮ್ಯಾನೇಜ್ ಮಾಡೋದು ಮತ್ತು ಆಯಿಲ್ ರೇಟ್ ನ ಫಿಕ್ಸ್ ಮಾಡೋದು. OPEC ನಲ್ಲಿ ಬರೋ ಎಲ್ಲ ಕಂಟ್ರಿಗಳಿಗೆ ಒಂದು ಸ್ಟೆಡಿ ಇನ್ಕಮ್ ಜನರೇಟ್ ಮಾಡ್ಬೇಕಂತ. ಕಂಟ್ರಿಗಳು ತಮ್ಮ ಪವರ್ನ ಶೋ ಮಾಡೋಕ್ಕೋಸ್ಕರ ಗ್ಯಾಸ್ ಅಥವಾ ಆಯಿಲ್ ಪ್ರೈಸ್ನ ಹೆಚ್ಚು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರಷ್ಯಾ ಯುಕ್ರೇನ್ ಯುದ್ಧ 2022. ರಷ್ಯಾ ಕೂಡ ವರ್ಲ್ಡ್ ನಲ್ಲಿ ಒಂದು ಬಿಗ್ಗೆಸ್ಟ್ ಆಯಿಲ್ ಎಕ್ಸ್ಪೋರ್ಟರ್. ಆದ್ರೆ ಫೆಬ್ರವರಿ 2022ರಲ್ಲಿ ಯುಕ್ರೇನ್ ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ತು. ಅದಾದ್ಮೇಲೆ ಅಮೆರಿಕ ಮತ್ತು ಯುರೋಪ್ ರಷ್ಯಾ ಆಯಿಲ್ ಕೊಂಡ್ಕೋಬೇಡಿ ಅಂತ ಸ್ಯಾಂಕ್ಷನ್ ಹಾಕಿದ್ವು. ಇದರಿಂದ ಸಪ್ಲೈ ಕಡಿಮೆ ಆಯ್ತು ಮತ್ತು ಕ್ರೂಡ್ ಆಯಿಲ್ $140 ದಾಟ್ತು. ಆವಾಗ್ಲೂ ಕೂಡ ಇಂಡಿಯಾದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ನ ಪ್ರೈಸ್ ಅರೌಂಡ್ 1000 ರೂಪಾಯಿ ಆಯ್ತು.
ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ರೆಡ್ ಸಿ ಪ್ರಾಬ್ಲಮ್ 2023 ಮತ್ತು 24. ಇಸ್ರೇಲ್ ಮತ್ತು ಗಾಜಾ ನಡುವಿನ ಯುದ್ಧ ಶುರುವಾದಾಗ ಯೆಮೆನ್ ಮತ್ತು ಹೌತಿ ರೆಡ್ ಸಿ ಮೇಲೆ ಮಿಸೈಲ್ ದಾಳಿ ಮಾಡ್ತಾರೆ. ರೆಡ್ ಸಿ ಯುರೋಪ್ ಮತ್ತು ರಷ್ಯಾ ನಡುವಿನ ಮುಖ್ಯ ತೈಲ ಮಾರ್ಗ. ಆದ್ರಿಂದ ಶಿಪ್ಮೆಂಟ್ಗಳು ಆಫ್ರಿಕಾ ಸುತ್ತ ಹಾಕಿ ಹೋಗೋ ಪರಿಸ್ಥಿತಿ ಬರುತ್ತೆ. ಇದರಿಂದ ದೂರ 10,000 ಕಿಲೋಮೀಟರ್ ಹೆಚ್ಚಾಗುತ್ತೆ ಮತ್ತು ಶಿಪ್ಮೆಂಟ್ ಕಾಸ್ಟ್ 300% ಕಿಂತ ಹೆಚ್ಚಾಗುತ್ತೆ. ಇದರಿಂದ ಇಂಡಿಯಾದಲ್ಲಿ ಕೂಡ LPG ಗ್ಯಾಸ್ ಸಿಲಿಂಡರ್ ಪ್ರೈಸ್ ಕೂಡ ಹೆಚ್ಚಾಗುತ್ತೆ. ಸೊ ಹೀಗೆ ವಾರ್ ಸ್ಟಾರ್ಟ್ ಆದಾಗ LPG ಗ್ಯಾಸ್ ಸಿಲಿಂಡರ್ ಪ್ರೈಸ್ ಮೇಲೆ ತೆಳಗೆ ಆಗ್ತಾ ಇರುತ್ತೆ. ಹೀಗಾಗಿ ಒಂದು LPG ಗ್ಯಾಸ್ ಸಿಲಿಂಡರ್ ಪ್ರೈಸ್ ಹೆಚ್ಚಾಗೋದು ಒಂದು ಸಣ್ಣ ವಿಷಯ ಅಲ್ಲ. ಅದ್ರ ಹಿಂದೆ ಗ್ಲೋಬಲ್ ಪಾಲಿಟಿಕ್ಸ್, ವಾರ್, ಡಾಲರ್, ಆಯಿಲ್ ಮಾರ್ಕೆಟ್, ಗೌರ್ಮೆಂಟ್ ಪಾಲಿಸೀಸ್ ಎಲ್ಲವೂ ಸೇರ್ಕೊಂಡಿರುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ಸಿಲಿಂಡರ್ ಪ್ರೈಸ್ ಹೆಚ್ಚಾದರೆ ನೀವೇ ಅದರಿಂದ ಇರೋ ಕಥೆನ ಅರ್ಥ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಫೈನಾನ್ಸ್ ಮತ್ತು ಎಕಾನಮಿ ವಿಷಯಗಳನ್ನು ತಿಳ್ಕೊಳ್ಳೋಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದಿಸ್ ಈಸ್ ಅರುಣ್ ಸೈನಿಂಗ್ ಆಫ್.